ಹಾಯ್ ಗೆಳೆಯರೇ, ಪ್ರಚಲಿತ ಘಟನೆಗಳ ಕ್ಲಾಸ್‌ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಮೇ 12ರಿಂದ 14ರವರೆಗಿನ ಪ್ರಚಲಿತ ಘಟನೆಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಇನ್ನು ಈ ಕ್ಲಾಸಿನ PDF ನಿಮಗೇನಾದರೂ ಬೇಕೆಂದರೆ ಅನಂತು BK ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರ್ತದೆ. ಅಲ್ಲಿ ಹೋಗಿ ನೀವು ಈ ಕ್ಲಾಸಿನ PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತದೆ. ಹೌದಾ? ಈ ದಿನದ ಪ್ರಶ್ನೆ ಯಾವುದಂತ ನೋಡೋಣ. 1998ರಲ್ಲಿ ರಾಜಸ್ಥಾನದಲ್ಲಿ ಭಾರತೀಯ ಸೇನೆಯು ಪೋಖ್ರಾನ್ ಪರಮಾಣು ಪರೀಕ್ಷೆಗಳನ್ನು ಯಾವ ದಿನವನ್ನು ಸ್ಮರಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಇದು ಆಪ್ಷನ್ ಡಿ, ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಏನ್ ಮಾಡ್ತದ, ಸ್ಮರಣೆ ಮಾಡ್ತದ. ಹೌದಾ? ಮೇ 12ರಂದು ಇಂಟರ್ನ್ಯಾಷನಲ್ ನರ್ಸ್ ಡೇಯನ್ನು ಆಚರಣೆ ಮಾಡ್ತಾರ. ಇದು ಆಧುನಿಕ ಶುಶ್ರೂಷೆಯ ಸ್ಥಾಪಕ ಎಂದು ಸಾಮಾನ್ಯವಾಗಿ ಪರಿಗಣಿಸಲ್ಪಟ್ಟಿರುವ ಇಂಗ್ಲಿಷ್ ಸಮಾಜ ಸುಧಾರಕರ ಮತ್ತು ಸಂಖ್ಯಾಶಾಸ್ತ್ರಜ್ಞರಾದಂತಹ ಫ್ಲಾರೆನ್ಸ್ ನೈಟ್ಎಂಗಲ್ ರವರ ಜನ್ಮ ವಾರ್ಷಿಕೋತ್ಸವವನ್ನು ಗೌರವಿಸಲು ಆಚರಿಸುತ್ತದೆ. ಫ್ಲಾರೆನ್ಸ್ ನೈಟ್ಎಂಗಲ್ ಮೇ 12, 1820ರಂದು ಇಟಲಿಯ ಫ್ಲಾರೆನ್ಸ್ನಲ್ಲಿ ಜನಿಸಿದರು. ಕ್ರಿಮಿಯನ್ ಯುದ್ಧದ ಸಮಯದಲ್ಲಿ ನೈಟ್ಎಂಗಲ್ ರವರು ದಾದಿಯರ ಮ್ಯಾನೇಜರ್ ಮತ್ತು ತರಬೇತುದಾರರಾಗಿ ತಮ್ಮ ಪಾತ್ರಕ್ಕಾಗಿ ಪ್ರಾಮುಖ್ಯತೆಯನ್ನು ಪಡೆದರು. ಅಲ್ಲಿ ಅವರು ಕಾನ್ಸ್ಟಾಂಟಿನೋಪಲ್ನಲ್ಲಿ ಗಾಯಗೊಂಡ ಸೈನಿಕರ ಆರೈಕೆಯನ್ನು ಆಯೋಜಿಸಿದರು. ಇವರನ್ನು ಲೇಡಿ ವಿತ್ ದಿ ಲ್ಯಾಂಪ್ ಎಂದು ಕರೆಯಲಾಗುತ್ತದೆ. ಹೌದಾ? ಮೇ 12ರಂದು ಇಂಟರ್ನ್ಯಾಷನಲ್ ನರ್ಸ್ ಡೇಯನ್ನು ಆಚರಣೆ ಮಾಡ್ತಾರ. ಹೌದಾ? ಇನ್ನು ಅದೇ ಮೇ 12ರಂದು ಸಸ್ಯ ಆರೋಗ್ಯದ ಅಂತಾರಾಷ್ಟ್ರೀಯ ದಿನವನ್ನು ಆಚರಣೆ ಮಾಡಲಾಗ್ತದ. ಸಸ್ಯಗಳ ಆರೋಗ್ಯವನ್ನ ರಕ್ಷಿಸುವುದು ಹೇಗೆ, ಈ ಹಸಿವನ್ನ ಕೊನೆಗೊಳಿಸಲು, ಬಡತನವನ್ನ ಕಡಿಮೆಯನ್ನ ಮಾಡಲು, ಜೀವ ವೈವಿಧ್ಯತೆ ಮತ್ತು ಪರಿಸರವನ್ನ ರಕ್ಷಿಸಲು ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂಬುದರ ಕುರಿತಾಗಿ ಜಾಗತಿಕ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಈ ದಿನವನ್ನು ಆಚರಣೆ ಮಾಡ್ತಾರ. ಇನ್ನು ಈ ವರ್ಷದ ಥೀಮ್ ಏನಾಗಿದೆ ಅಂದ್ರೆ ಸಸ್ಯ ಆರೋಗ್ಯ, ಸುರಕ್ಷಿತ ವ್ಯಾಪಾರ, ಡಿಜಿಟಲ್ ತಂತ್ರಜ್ಞಾನ ಎಂಬುದು ಈ ವರ್ಷದ ಥೀಮ್ ಆಗಿರ್ತದೆ. ಹೌದಾ? ಮೇ 12ರಂದು ಅಂತಾರಾಷ್ಟ್ರೀಯ ನರ್ಸ್ ಡೇ ಆಚರಣೆ ಮಾಡ್ತಾರ. ಮತ್ತು ಅದೇ ಮೇ 12ರಂದು ಕೂಡ ಸಸ್ಯ ಆರೋಗ್ಯದ ಅಂತಾರಾಷ್ಟ್ರೀಯ ದಿನವನ್ನು ಆಚರಣೆ ಮಾಡ್ತಾರ. ಇನ್ನು ವಿಶ್ವ ವಲಸೆ ಹಕ್ಕಿ ದಿನ ಪ್ರತಿ ವರ್ಷ ಮೇನಲ್ಲಿ 2ನೇ ಶನಿವಾರ ಮತ್ತು ಅಕ್ಟೋಬರ್ನಲ್ಲಿ 2ನೇ ಶನಿವಾರ ಇದನ್ನು ಆಚರಿಸಲಾಗ್ತದ. 2024ರಲ್ಲಿ ಇದು ಮೇ 11 ಮತ್ತು ಅಕ್ಟೋಬರ್ 12ರಂದು ಬರುತ್ತದೆ. ಈ ದ್ವೈವಾರ್ಷಿಕ ಆಚರಣೆಯನ್ನ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಪ್ರಾಥಮಿಕವಾಗಿ ವಸಂತ ಮತ್ತು ಶರತ್ಕಾಲದಲ್ಲಿ ಗರಿಷ್ಠ ವಲಸೆಯ ಅವಧಿಗಳಿಗೆ ಹೊಂದಿಕೆಯಾಗುವಂತೆ ವಿನ್ಯಾಸಗೊಳಿಸಲಾಗಿರ್ತದ. ಇನ್ನು ಈ ವರ್ಷದ ಥೀಮ್ ಏನಾಗಿದೆ ಅಂದರೆ ಕೀಟಗಳನ್ನ ರಕ್ಷಿಸಿ, ಪಕ್ಷಿಗಳನ್ನ ರಕ್ಷಿಸಿ ಎಂಬುದು ಈ ವರ್ಷದ ಥೀಮ್ ಆಗಿರ್ತದೆ. ವಲಸೆ ಹಕ್ಕಿಗಳು ಮತ್ತು ತಮ್ಮ ದೀರ್ಘ ಮತ್ತು ಅಪಾಯಕಾರಿ ವಲಸೆ ಮಾರ್ಗಗಳಲ್ಲಿ ನ್ಯಾವಿಗೇಟ್ ಮಾಡಲು ಮತ್ತು ಆಹಾರವನ್ನ ಹುಡುಕಲು ಕೀಟಗಳ ಮೇಲೆ ಇವು ಅವಲಂಬಿತವಾಗಿರುತ್ತವೆ. ಹೌದಾ? ವಿಶ್ವಸಂಸ್ಥೆಯು ಮೇ 25 ವಿಶ್ವ ಫುಟ್ಬಾಲ್ ದಿನವೆಂದು ಘೋಷಿಸಿತು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಮೇ 25 ವಿಶ್ವ ಫುಟ್ಬಾಲ್ ದಿನವೆಂದು ಘೋಷಿಸುವ ನಿರ್ಣಯವನ್ನು ಅಂಗೀಕರಿಸಿದೆ. ಹೌದಾ? ಇನ್ನು ವಿಶ್ವಸಂಸ್ಥೆಯು ಮೇ 25 ಆಯ್ಕೆ ಮಾಡಿದೆ ಏಕೆಂದರೆ ಈ ದಿನವು ಎಲ್ಲಾ ಪ್ರದೇಶಗಳ ಪ್ರಾತಿನಿಧ್ಯದೊಂದಿಗೆ ಇತಿಹಾಸದಲ್ಲಿ ಮೊದಲ ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಾವಳಿಯ 100ನೇ ವಾರ್ಷಿಕೋತ್ಸವವನ್ನು ಗುರುತಿಸುತ್ತದೆ. ಸೊ ಇದು ಪ್ಯಾರಿಸ್ನಲ್ಲಿ ನಡೆದ ಬೇಸಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ 25 ಮೇ 1924ರಂದು ನಡೆದಿತ್ತು. ಹೌದಾ? ಲಿಬಿಯಾದ UN ರಾಯಭಾರಿ ತಾಹೆರ್ ಎಲ್ ಸೊನ್ನಿ ಈ ನಿರ್ಣಯವನ್ನು ಪರಿಚಯಿಸಿದರು. ಹೌದಾ? ಇನ್ನ ಈ ಪೀಪಾ ಫೌಂಡೇಶನ್ ಪ್ಯಾರಿಸ್ ರಲ್ಲಿ 1904. ಇನ್ನು ಪೀಪಾ ಸ್ಥಾಪನೆಯಾಗಿದ್ದು ಮೇ 21, 1904ರಂದು. ಎಲ್ಲಿಂದ್ರೆ ಪ್ಯಾರಿಸ್ ನಲ್ಲಿ ಸ್ಥಾಪನೆಯಾಗಿದೆ. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡಿನ ಜ್ಯೂರಿಚ್ ನಲ್ಲಿ ಇದೆ. ಇದರ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದ್ರೆ ಗಿಯಾನಿ ಇನ್ಫಾಂಟಿನೋ. ಹೌದಾ? ನೆನಪಿರಲಿ, ಪೀಪಾ ಸ್ಥಾಪನೆಯಾಗಿದ್ದು ಮೇ 21, 1904. ಯಾವ ದೇಶದಾಗ ಮಾಡಿದಾರ? ಪ್ಯಾರಿಸ್ ನಲ್ಲಿ. ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡಿನ ಜ್ಯೂರಿಚ್ ನಲ್ಲಿ ಇದೆ. ಈಗ ಸದ್ಯ ಇದರ ಅಧ್ಯಕ್ಷರು ಯಾರಾಗಿದ್ದಾರಪ್ಪ ಅಂದ್ರೆ ಗಿಯಾನಿ ಇನ್ಫಾಂಟಿನೋ. ಹೌದಾ? ಭಾರತ ಮತ್ತು ಫ್ರಾನ್ಸ್ 7ನೇ ಆವೃತ್ತಿಯ ಮಿಲಿಟರಿ ವ್ಯಾಯಾಮ ಶಕ್ತಿ ಅಂತ ಬಂದಿದೆ. ಇದು ಮೇ 13ರಿಂದ 26ರವರೆಗೆ ಮೇಘಾಲಯದ ಉಮ್ರೋಯ್ ಪ್ರದೇಶದಲ್ಲಿ ನಡೆಯಲಿದೆ. ಈ
ಎಕ್ಸರ್ಸೈಜಿನ ಹೆಸರು ಏನಂದ್ರೆ ಶಕ್ತಿ, ಇದರ ಹೆಸರು. 2011ರಲ್ಲಿ ಇದನ್ನು ಪ್ರಾರಂಭಿಸಲಾಯಿತು. ವ್ಯಾಯಾಮ ಶಕ್ತಿ ಭಾರತ ಮತ್ತು ಫ್ರಾನ್ಸ್ನಲ್ಲಿ ಪರ್ಯಾಯವಾಗಿ ನಡೆಯುವ ದ್ವೈವಾರ್ಷಿಕ ತರಬೇತಿ ಕಾರ್ಯಕ್ರಮವಾಗಿದೆ. ಕೊನೆಯ ಆವೃತ್ತಿಯು ನವೆಂಬರ್ 2021ರಲ್ಲಿ ಫ್ರಾನ್ಸ್ನಲ್ಲಿ ನಡೆದಿತ್ತು. ಹೌದು, ಹಿಂದಿದ್ದು ಎಲ್ಲಿ ನಡೆದಿತ್ತು ಅಂದ್ರೆ 2021ರಲ್ಲಿ ಫ್ರಾನ್ಸ್ನಲ್ಲಿ ನಡೆದಿತ್ತು. ಹೌದಾ. ಇದು 90 ಸಿಬ್ಬಂದಿಯನ್ನ ಪ್ರಾಥಮಿಕವಾಗಿ ರಜಪೂತ್ ರೆಜಿಮೆಂಟ್ನ ಬೆಟಾಲಿಯನ್ನಲ್ಲಿ ಪ್ರತಿನಿಧಿಸುತ್ತದೆ. ಭಾರತೀಯ ನೌಕಾಪಡೆ, ಭಾರತೀಯ ವಾಯುಪಡೆ ಸಹ ಈ ವ್ಯಾಯಾಮದಲ್ಲಿ, ಈ ಎಕ್ಸರ್ಸೈಸ್ನಲ್ಲಿ ಭಾಗವಹಿಸುತ್ತವೆ. ಹೌದಾ. ಫ್ರೆಂಚ್ ತುಕಡಿ 90 ಸಿಬ್ಬಂದಿಯನ್ನು ಒಳಗೊಂಡಿದ್ದು 13ನೇ ವಿದೇಶಿ ಲೀಸ್ನ ಹಾಫ್ ಬ್ರಿಗೇಡ್ 13ನೇ DBL. ಈ ಭಾರತೀಯ ತುಕಡಿಯು ಪ್ರಾಥಮಿಕವಾಗಿ ರಜಪೂತ ರೆಜಿಮೆಂಟ್ನಿಂದ 90 ಸಿಬ್ಬಂದಿಯನ್ನ ಒಳಗೊಂಡಿರುತ್ತದೆ. ಜೊತೆಗೆ ಇತರ ಶಸ್ತ್ರಾಸ್ತ್ರಗಳು ಮತ್ತು ಸೇವೆಗಳ ಸಿಬ್ಬಂದಿಗಳು ಈ ಎಕ್ಸರ್ಸೈಸ್ನಲ್ಲಿ ಭಾಗವಹಿಸುತ್ತಾರೆ. ಭಾರತೀಯ ನೌಕಾಪಡೆ ಮತ್ತು ಭಾರತೀಯ ವಾಯುಪಡೆಯ ವೀಕ್ಷಕರು ಸಹ ಈ 14 ದಿನಗಳ ವ್ಯಾಯಾಮದ ಭಾಗವಾಗಲಿದ್ದಾರೆ. ಇದು ಮುಖ್ಯವಾಗಿ 13ನೇ ಫಾರಿನ್ ಲೀಜನ್ ಹಾಫ್ ಬ್ರಿಗೇಡ್ ನಿಂದ 90 ಸಿಬ್ಬಂದಿಯನ್ನ ಒಳಗೊಂಡಿರುವ ಫ್ರೆಂಚ್ ತುಕಡಿಯನ್ನ ಕೂಡ ಒಳಗೊಂಡಿರುವಂತದ್ದು. ಹೌದಾ. ಇನ್ನು ರಸ್ಕಿನ್ ಬಾಂಡ್ ಅವರಿಗೆ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ದೊರೆತಿರುವಂತದ್ದು. ಖ್ಯಾತ ಲೇಖಕ ರಸ್ಕಿನ್ ಬಾಂಡ್ ಅವರಿಗೆ ಸಾಹಿತ್ಯ ಅಕಾಡೆಮಿ ನೀಡುವಂತಹ ಅತ್ಯುನ್ನತ ಗೌರವವಾದಂತಹ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ನೀಡಲಾಗಿದೆ. ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮಾಧವ್ ಕಾಸಿಕ್ ಅವರು ಈ ಗೌರವವನ್ನು ಇವರಿಗೆ ಪ್ರದಾನವನ್ನು ಮಾಡಿದರು. ಅವರ ಗಮನಾರ್ಹ ಕೃತಿಗಳಲ್ಲಿ ವ್ಯಾಂಗ್ರಾಡ್ಸ್ ಇನ್ ದಿ ವ್ಯಾಲಿ, ಓನ್ಸ್ ಆಫ್ ಎ ಮಾನ್ಸೂನ್ ಟೈಮ್, ಆಂಗ್ರಿ ರಿವರ್, ಸ್ಟ್ರೇಂಜರ್ಸ್ ಇನ್ ದಿ ನೈಟ್, ಆಲ್ ರೋಡ್ಸ್ ಲೀಡ್ ಟು ಗಂಗಾ, ಟೀಲ್ಸ್ ಆಫ್ ಓಸ್ಟರ್ಗಂಜ್, ಲೆಫರ್ಡ್ ಆನ್ ದಿ ಮೌಂಟೇನ್ ಮತ್ತು ಟು ಮಚ್ ಇವುಗಳಿವೆ. 1978ರ ಹಿಂದಿ ಚಲನಚಿತ್ರ ಜುನೂನ್ ರಸ್ಕಿನ್ ರವರ ಐತಿಹಾಸಿಕ ಕಾದಂಬರಿ ಎ ಫ್ಲೈಟ್ ಆಫ್ ವಿಜನ್ಸ್ 1857ರ ಭಾರತೀಯ ದಂಗೆಯನ್ನು ಆಧರಿಸಿರುವಂಥದ್ದು. ಹೌದಾ. ಅವರು ಹಲವಾರು ಕಥೆಗಳು, ದಿ ನೈಟ್ ಟ್ರೈನ್ ಆಟ್ ಡಿಯೋದಲ್ಲಿ, ಟೈಮ್ಸ್ ಸ್ಟಾಪ್ಸ್ ಆಟ್ ಶ್ಯಾಮ್ಲಿ, ಅವರ್ ಟ್ರೀಸ್ ಸ್ಟಿಲ್ ಗ್ರೋ ಇನ್ ಡೆಹ್ರಾಟ್ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1992ರಲ್ಲಿ ಭಾರತದಲ್ಲಿನ ಶಾಲಾ ಪಠ್ಯಕ್ರಮದಲ್ಲಿ ಇದನ್ನು ಸೇರಿಸಲಾಗಿದೆ. ಇನ್ನು 2005ರಲ್ಲಿ ಅವರ ಜನಪ್ರಿಯ ಮಕ್ಕಳ ಕಾದಂಬರಿ ದಿ ಬ್ಲೂ ಅಂಬ್ರೆಲಾವನ್ನು ಚಲನಚಿತ್ರವಾಗಿ ಮಾಡಲಾಗಿದೆ. ಅವರಿಗೆ 1999ರಲ್ಲಿ ಪದ್ಮಶ್ರೀ, 2019ರಲ್ಲಿ ಪದ್ಮಭೂಷಣ, 2012ರಲ್ಲಿ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ. ಹೌದು. ಇನ್ನು ಡ್ರೋನ್ ದೀದಿ ಪೈಲಟ್ ಪ್ರಾಜೆಕ್ಟ್ಗಾಗಿ ಮಹೀಂದ್ರ ಮತ್ತು ಮಹೀಂದ್ರ MSDE ಜೊತೆ ಒಪ್ಪಂದವನ್ನು ಮಾಡಿಕೊಂಡಿರುವಂಥದ್ದು. ಕೇಂದ್ರ ಕೌಶಲ್ಯ ಅಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ಸಚಿವಾಲಯ ನೋಯ್ಡಾ ಮತ್ತು ಹೈದರಾಬಾದ್ನಲ್ಲಿ ಡ್ರೋನ್ ದೀದಿ ಯೋಜನೆಯಡಿಯಲ್ಲಿ 2 ಪೈಲಟ್ ಯೋಜನೆಗಳನ್ನು ನಡೆಸಲು ಮಹೀಂದ್ರ ಮತ್ತು ಮಹೀಂದ್ರ ಲಿಮಿಟೆಡ್ ಒಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಶಕ್ತ ನಾರಿ ವೀಕ್ಷಿತ ಭಾರತ ಕಾರ್ಯಕ್ರಮದ ಅಡಿಯಲ್ಲಿ ನಮೋ ಡ್ರೋನ್ ದೀದಿ ಯೋಜನೆಯನ್ನ 11 ಮಾರ್ಚ್ 2024ರಂದು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಪೂಸಾ ನವದೆಹಲಿಯಲ್ಲಿ ಇದನ್ನು ಪ್ರಾರಂಭಿಸಿದರು. ಹೌದಾ. ಡ್ರೋನ್ ದೀದಿ ಯೋಜನೆಯಡಿ ಬೆಳೆ ಮೇಲ್ವಿಚಾರಣೆ, ರಸಗೊಬ್ಬರಗಳನ್ನು ಸಿಂಪಡಿಸುವುದು ಮತ್ತು ಬೀಜಗಳನ್ನು ಬಿತ್ತುವುದು ಮುಂತಾದ ಕಾರ್ಯಗಳಲ್ಲಿ ಸಹಾಯ ಮಾಡಲು 15,000 ಮಹಿಳಾ ನೇತೃತ್ವದ ಸ್ವಸಹಾಯ ಗುಂಪುಗಳಿಗೆ ಕೃಷಿ ಡ್ರೋನ್ಗಳೊಂದಿಗೆ ತರಬೇತಿ ನೀಡಲು ಮತ್ತು ಸಜ್ಜುಗೊಳಿಸಲು ಸರ್ಕಾರ ಗುರಿಯನ್ನು ಹೊಂದಿರುವಂಥದ್ದು. ಹೌದಾ. EAM ಡಾಕ್ಟರ್ ಎಸ್ ಜೈಶಂಕರ್ ದೆಹಲಿಯಲ್ಲಿ ಆರ್ಬಿಟ್ರೇಷನ್ ಬಾರ್ ಆಫ್ ಇಂಡಿಯಾ ಉದ್ಘಾಟಿಸಿದರು. ವಿದೇಶಾಂಗ ವ್ಯವಹಾರಗಳ ಸಚಿವರಾದಂತಹ ಡಾಕ್ಟರ್ ಎಸ್ ಜೈಶಂಕರ್ ಅವರು ನವದೆಹಲಿಯ ಭಾರತ ಮಂಟಪದಲ್ಲಿ ಆರ್ಬಿಟ್ರೇಷನ್ ಬಾರ್ ಆಫ್ ಇಂಡಿಯಾವನ್ನು ಉದ್ಘಾಟಿಸಿದರು. ಮಧ್ಯಸ್ಥಿಕೆಯು ಪರ್ಯಾಯ ವಿವಾದ ಪರಿಹಾರದ ADR ಪರಿಹಾರವಾಗಿದೆ. ನ್ಯಾಯಾಲಯದ ಹೊರಗೆ ವಿವಾದಗಳು. ಇದು ವಿವಾದದಲ್ಲಿ ಭಾಗಿಯಾಗಿರುವ ಪಕ್ಷಗಳಿಂದ ಆಯ್ಕೆಯಾದಂತಹ ಆರ್ಬಿಟ್ರೇಟರ್ ಎಂದು ಕರೆಯಲ್ಪಡುವ 3ನೇ ವ್ಯಕ್ತಿಯ ಹಸ್ತಕ್ಷೇಪವನ್ನು ಒಳಗೊಂಡಿರುತ್ತದೆ. ಹೌದಾ. ಇನ್ನು ಇಫ್ಕೋ ಅಧ್ಯಕ್ಷರಾಗಿ ದಿಲೀಪ್ ಸಂಘಾನಿ ಆಯ್ಕೆಯಾಗಿರುವಂಥದ್ದು. ಭಾರತೀಯ ರಸಗೊಬ್ಬರ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಇಫ್ಕೋದ ಅಧ್ಯಕ್ಷರಾಗಿ ದಿಲೀಪ್ ಸಂಘಾನಿ ಆಯ್ಕೆಯಾಗಿರುವಂಥದ್ದು. ಈ ಇಫ್ಕೋ ಸ್ಥಾಪನೆಯಾಗಿದ್ದು 1967ರಲ್ಲಿ. ಇದು ಒಂದು ಸಹಕಾರ ಸಂಘ.
ಇದರ ಉದ್ದೇಶ ಉತ್ತಮ ಗುಣಮಟ್ಟದ ಕೈಗೆಟುಕುವ ಕೃಷಿ ಒಳಹರಿವು, ಪ್ರಾಥಮಿಕವಾಗಿ ರಸಗೊಬ್ಬರಗಳ ವಿಶ್ವಾಸಾರ್ಹ ಪೂರೈಕೆಯೊಂದಿಗೆ ರೈತರಿಗೆ ಸಹಾಯವನ್ನು ಮಾಡುವಂಥದ್ದಾಗಿದೆ. ಹೌದಾ? ಇನ್ನು ಕೋಕಾ ಕೋಲಾ ಇಂಡಿಯಾ ರಾಷ್ಟ್ರೀಯ ಮಹಿಳಾ ಹಾಕಿ ಲೀಗ್ ಆಗಿ ಹಾಕಿ ಇಂಡಿಯಾದೊಂದಿಗೆ ತನ್ನ ಮೊದಲ ಪಾಲುದಾರಿಕೆಯನ್ನು ಪ್ರಕಟಿಸಿರುವಂಥದ್ದು. ಆನಂದನ್ ಕೋಕಾ ಕೋಲಾ ಇಂಡಿಯಾ ಫೌಂಡೇಶನ್ ರಾಷ್ಟ್ರೀಯ ಮಹಿಳಾ ಹಾಕಿ ಲೀಗ್ 2024 ಆಗಿ ಹಾಕಿ ಇಂಡಿಯಾದೊಂದಿಗಿನ ತನ್ನ ಮೊದಲ ಪಾಲುದಾರಿಕೆಯನ್ನು ಪ್ರಕಟಿಸಿದೆ. ಕೋಕಾ ಕೋಲಾ ಇಂಡಿಯಾದ ಸಿ ದ ಡಿಫರೆನ್ಸ್ ಅಭಿಯಾನದ ಅಡಿಯಲ್ಲಿ ಈ ಪಾಲುದಾರಿಕೆಯು ಭಾರತದಲ್ಲಿ ಮಹಿಳಾ ಹಾಕಿಯ ಪ್ರಗತಿಯ ಗುರಿಯನ್ನು ಹೊಂದಿದೆ. ಆಟಗಾರರಿಗೆ ಅಗತ್ಯ ಸಂಪನ್ಮೂಲಗಳು ಮತ್ತು ಬೆಂಬಲವನ್ನು ಒದಗಿಸುವುದಾಗಿದೆ. ಹಾಕಿ ಇಂಡಿಯಾದ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದ್ರೆ ಶ್ರದ್ಧೆ ಡಾಕ್ಟರ್ ದಿಲೀಪ್ ಟರ್ಕಿ ಅವರು ಅಧ್ಯಕ್ಷರಾಗಿರುವಂಥದ್ದು. ಹೌದಾ? ಇನ್ನು ಪ್ಯಾರಾ ಪವರ್ ಲಿಫ್ಟಿಂಗ್ ವಿಶ್ವಕಪ್ 2024 ಥೈಲ್ಯಾಂಡ್ನಲ್ಲಿ ಸಕಿನಾ ಖಾತೂನ್ 2 ಕಂಚಿನ ಪದಕಗಳನ್ನು ಪಡೆದಿದ್ದಾರೆ. ಅವರು ಬೆಸ್ಟ್ ಲಿಫ್ಟ್ ಮತ್ತು ಟೋಟಲ್ ಲಿಫ್ಟ್ ವಿಭಾಗಗಳಲ್ಲಿ ಪದಕಗಳನ್ನು ಪಡೆದಿರುವಂಥದ್ದು. ಮಹಿಳೆಯರ 67 kg ವರೆಗಿನ ಸ್ಪರ್ಧೆಯಲ್ಲಿ ಮತ್ತೊಬ್ಬ ಭಾರತೀಯ ಕಸ್ತೂರಿ ರಾಜ್ಮನಿ ಕಂಚನ್ನು ಗಳಿಸಿರುವಂಥದ್ದು. ಇದಕ್ಕೂ ಮೊದಲು ಪುರುಷರ 65 kg ವರೆಗಿನ ವಿಭಾಗದಲ್ಲಿ ಭಾರತದ ಅಶೋಕ್ ಮಲಿಕ್ 197 kg ವೈಯಕ್ತಿಕ ಅತ್ಯುತ್ತಮ ಲಿಫ್ಟ್ನೊಂದಿಗೆ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಪುರುಷರ ಹಾಫ್ನಲ್ಲಿ 49 kg ವಿಭಾಗದಲ್ಲಿ ಪರಮ್ಜಿತ್ ಸಿಂಗ್ ಬೆಳ್ಳಿಯ ಪದಕವನ್ನು ಪಡೆದುಕೊಂಡಿರುವಂಥದ್ದು. ಹೌದಾ? ಇನ್ನು ನೇಪಾಳದ ಪರ್ವತಾರೋಹಿ ಕಾಮಿ ರೀಟಾ ಶೆರ್ಪಾ ಅವರು 29ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಅನ್ನ ಏರಿರುವಂಥದ್ದು ದಾಖಲೆ ಆಗಿದೆ. ಹೌದಾ? ಯಾರೇ ನೇಪಾಳದ ಪರ್ವತಾರೋಹಿ ಕಾಮಿ ರೀಟಾ ಶೆರ್ಪಾ. ಇನ್ನು ರಿವಿಷನ್ ಕ್ವಶನ್ಸ್ ಗಳನ್ನ ನೋಡೋಣ. ಕ್ವಶನ್ 1, ಕೆಳಗಿನ ಪ್ರಶಸ್ತಿಗಳಲ್ಲಿ ರಸ್ಕಿನ್ ಬಾಂಡ್ ಯಾವ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಹೌದಾ? ಈ ಕೆಳಗಿನ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಎಂದಿದ್ದಾರೆ. ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಬಾಲ ಪುರಸ್ಕಾರ ಪ್ರಶಸ್ತಿ. ರಸ್ಕಿನ್ ಬಾಂಡ್ ಅವರು ಇವೆಲ್ಲ ಪ್ರಶಸ್ತಿಗಳನ್ನು ಪಡೆದಿರುವಂಥದ್ದು. ಅದಕ್ಕಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನೆಲ್ಲವ ಪ್ರಶಸ್ತಿಗಳನ್ನು ಇವರು ಪಡೆದುಕೊಂಡಿರುತ್ತಾರೆ. ಹೌದಾ? 2024ರ ವಿಶ್ವ ವಲಸೆ ಹಕ್ಕಿ ದಿನದ ಥೀಮ್ ಏನಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೀಟಗಳನ್ನು ರಕ್ಷಿಸಿ ಪಕ್ಷಿಗಳನ್ನು ರಕ್ಷಿಸಿ ಎಂಬುದು ಈ ವರ್ಷದ ಥೀಮ್ ಆಗಿರುತ್ತದೆ. ಹೌದಾ? ಇನ್ನು ವಿಶ್ವಸಂಸ್ಥೆಯು ಮೇ 25 ವಿಶ್ವ ಫುಟ್ಬಾಲ್ ದಿನವನ್ನಾಗಿ ಏಕೆ ಆಯ್ಕೆ ಮಾಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಇದು ಮೊದಲ ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಾವಳಿಯ 100ನೇ ವಾರ್ಷಿಕೋತ್ಸವವನ್ನು ಆಚರಿಸುವಂತದ್ದಾಗಿದೆ. ಅದಕ್ಕಾಗಿ ಇದನ್ನು ವಿಶ್ವಸಂಸ್ಥೆಯು ವಿಶ್ವ ಫುಟ್ಬಾಲ್ ದಿನವನ್ನಾಗಿ ಆಯ್ಕೆ ಮಾಡಿರುವಂಥದ್ದು. ಹೌದಾ? ಇನ್ನು 29ನೇ ಬಾರಿ ಶಿಖರವನ್ನು ಏರುವ ಮೂಲಕ ಮೌಂಟ್ ಎವರೆಸ್ಟ್ ಅನ್ನು ಅತಿ ಹೆಚ್ಚು ಆರೋಹಣ ಮಾಡುವ ಮೂಲಕ ತಮ್ಮದೇ ಆದ ದಾಖಲೆಯನ್ನು ಯಾರು ನಿರ್ಮಿಸಿದರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಕಾಮಿ ರೀಟಾ ಶೆರ್ಪಾ ಅವರು ಸರಿಯಾದ ಉತ್ತರ. ಇನ್ನು ಈ ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಅವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.